कल रविवार को शाम 4 बजे शहर के डॉक्टर चन्नबसवा पट्टदेवरू रंग मंदिर में भारतीय इतिहास संकलन समिति कर्नाटक द्वारा कारगिल से सिंदूर तक का कार्यक्रम के अंतर्गत कारगिल युद्ध में वीरता पूर्वक शहीद हुए कप्तान विजयंत थापर व अन्य शहीद सैनिकों की अमर गाथा पर कार्यक्रम आयोजन किया जाएगा तथा कारगिल युद्ध में बीदर जिले से शहीद हुए सैनिकों के परिजनों व लड़ाई में जीवित बचे जिले के सैनिकों का सम्मान समारोह आयोजित किया जाएगा। यह जानकारी समिति के कर्नाटक प्रांत के कार्यकारी अध्यक्ष डॉक्टर शिव कुमार उप्पे ने दी। शुक्रवार को शहर के जिला पत्रिका भवन में आयोजित पत्रकार वार्ता को संबोधित करते हुए उन्होंने कहा कि विश्व कल्याण व मानव जाति की भलाई के लिए भारतीय संस्कृति का योगदान अभूतपूर्व है। सत्य के आधार पर स्थापित भारतीय इतिहास संकलन समिति पिछले 5 दशकों से पूरे देश में समर्पण व प्रतिबद्धता के साथ भारत के वास्तविक इतिहास का पुनर्निर्माण व शोध कर उसे भारतीयों से परिचित कराने का कार्य कर रही है। उन्होंने कहा कि यह समिति भारत के वास्तविक इतिहास के बारे में जन जागरूकता और समझ पैदा करने के लिए लगातार सेमिनार, प्रशिक्षण शिविर, कार्यशालाएं, कक्षाएं, वास्तविक इतिहास विशेषज्ञों द्वारा विशेष व्याख्यान जैसे कार्यक्रम आयोजित कर रही है। विशेष संवाददाता की रिपोर्ट। ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತದೆ। ಈ ವರ್ಷನೂ 29 ಜೂನ್ ಸಾಯಂಕಾಲ 4:30 ಗಂಟೆಗೆ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ। ಅದರಲ್ಲಿ ಸುಮಾರು 1,000 ಜನಸಂಖ್ಯೆ ಸೇರ್ತಕ್ಕಂಥದ್ದು। ಅದರಲ್ಲಿ ವಿಶೇಷವಾಗಿ ನಮ್ಮ ಮಾಜಿ ಸೈನಿಕರು, ಅವರ ಕುಟುಂಬದವರು ಮತ್ತೆ ಯುದ್ಧದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದಂಥ ಎಲ್ಲ ನಮ್ಮ ಮಾಜಿ ಯೋಧರು ಹಾಗೂ ಅಲ್ಲಿ ಕಾರ್ಗಿಲ್ ಯುದ್ಧ ಹಾಗೂ ಆಪರೇಷನ್ ಸಿಂಧೂರ್ನಲ್ಲಿ ಭಾಗವಹಿಸಿರ್ತಕ್ಕಂಥ ಸೈನಿಕರಿಗೂ ನಾವು ಅಲ್ಲಿ ಒಂದು कारगिल से सिंदूर तक ಈ ಕಾರ್ಯಕ್ರಮವನ್ನು ಭಾರತೀಯ ಸಂಕಲನ ಸಮಿತಿ ಹಮ್ಮಿಕೊಂಡಿದೆ। ಇದೇ ಬರುವ 29ನೇ ತಾರೀಕು ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ। ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೇಂದ್ರದ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯದರ್ಶಿಗಳಂತ ಶ್ರೀ ಗೋಪಾಲ್ಜಿ ಅವರು ಬರ್ತಾ ಇದ್ದಾರೆ। ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮಕರಾದಂತಹ ವಿಜಯಂತ ಥಾಪರ್ ಇವರು ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾಗಿದ್ದಾರೆ। ಇವರದು ಡೆತ್ ಆನಿವರ್ಸರಿ 29 ಜೂನ್ ಇದೆ। ಯಾವಾಗ ಅವರ ತಂದೆ ತಾಯಿಗೆ ಶಿವಕುಮಾರ್ ಉಪ್ಪೆ ಮತ್ತು ಅವರ ಜೊತೆಯಲ್ಲಿ ಹೋದಾಗ ನಾವು ಕಾರ್ಗಿಲ್ ಹೋಗಿ ಈ ಡೆತ್ ಆನಿವರ್ಸರಿ ಅಲ್ಲಿ ಮಾಡ್ತೀವಿ। ಬಹುಶಃ ನಿಮ್ಗೆ ಅನ್ಸ್ಬೋದು ಕಾರ್ಗಿಲ್ ಸೆ ಸಿಂಧೂರ್ ತಕ್ಕ ಅಂದ್ರೆ ಏನಿದೆ। ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಹುಶಃ ದೇಶಭಕ್ತಿ, ರಾಷ್ಟ್ರೀಯತೆ ವಿಚಾರಧಾರೆಗಳು ನಮ್ಮ ಯುವ ಮಾನಸಕ್ಕೆ ತಲುಪಿಸಬೇಕು ಅನ್ನುವಂತ ಉದ್ದೇಶದಿಂದ, ಆಮೇಲೆ ನಮ್ಮ ಗಡಿ ರಕ್ಷಣೆ, ನಮ್ಮ ದೇಶದ ರಕ್ಷಣೆ ಮಾಡ್ತಾ ಇರುವಂತಹ ಸೇನೆಯ ಎಲ್ಲಾ ವಿಂಗಗಳೇನಿದ್ದಾವೆ, ಡಿಫೆನ್ಸ್ ಏರ್ಫೋರ್ಸ್ ಇರ್ಬೋದು, ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಸೊ ಇವರೆಲ್ಲರ ಸೇವೆ ಬಹಳ ಅತ್ಯದ್ಭುತವಾಗಿರುವಂತಹ ಸೇವೆ। ಅವರು ಸೇವೆ ಸಲ್ಲಿಸ್ತಾ ಇರೋದ್ರಿಂದಲೇ ನಾವು ಸುಖವಾಗಿದ್ದೀವಿ। ಅವ್ರು ನಮ್ಮ ರಕ್ಷಣೆ ಮಾಡ್ತಾ ಇರೋದ್ರಿಂದಲೇ ನಾವು ಎಲ್ಲಾ ರೀತಿಯಿಂದ ಆರಾಮಾಗಿ ನಮ್ಮ ಜೀವನವನ್ನ ಬದುಕನ್ನ ಸಾಗಿಸ್ತಾ ಇದ್ದೀವಿ। ಆದ್ರೆ ನಮ್ಮ ಜನರಿಗೆ ಬಹುಶಃ ಮನಸ್ಸಿನಲ್ಲಿ ಇರ್ಬೋದು, ತುಂಬಾ ಜನರ ದೇಶಭಕ್ತಿ ಇದೆ, ತುಂಬಾ ಜನರ ಮನಸ್ಸಿನಲ್ಲಿ ಸೈನಿಕರ ಬಗ್ಗೆ ಗೌರವ ಇದೆ। ಆದ್ರೆ ಇವತ್ತಿನ ಯುವ ಜನತೆಗೆ ಈ ಸಂದೇಶವನ್ನ ಮುಗಿಸ್ಬೇಕಾಗಿದೆ। ಈ ವಿಷಯನ ದೇಶಾದ್ಯಂತ ಮತ್ತೊಮ್ಮೆ ಸಂಕಲಿತ ರೂಪದಲ್ಲಿ ಅಂದ್ರೆ ವಾಸ್ತವಿಕ ರೂಪದಲ್ಲಿ ಪರಿಚಯಿಸುವಂತ ಜೊತೆಗೆ ರಾಷ್ಟ್ರೀಯತೆ, ದೇಶಭಕ್ತಿ, ದೇಶದ ಬಗ್ಗೆ ಅರಿವು, ದೇಶದ ಭವಿಷ್ಯದ ಬಗ್ಗೆ ಯುವ ಜನತೆಯಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯ ಮಾಡ್ತಾ ಇದೆ ಬೀದರ್ ಸಮಿತಿ। ಈಗಾಗಲೇ ತಮಗೆಲ್ಲ ತಿಳಿದಂತೆ 2022ರಲ್ಲಿ ಸ್ವ ಇತಿಹಾಸ, ಸ್ವ ಸಂಸ್ಕೃತಿ, ಸ್ವ ಶಿಕ್ಷಣ ಅನ್ನುವಂಥ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣ ಸೆಮಿನಾರ್ ಅನ್ನು ನಾವು ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೆವು। ಕಳೆದ ವರ್ಷ ವರ್ಕ್ಶಾಪ್ ಮಾಡಿದ್ದೀವಿ। ಜೊತೆಗೆ ಬೀದರ್ ಜಿಲ್ಲೆಯ ಶಾಲಾ ಕಾಲೇಜುಗಳಲ್ಲಿ ಸ್ವ ಶಿಕ್ಷಣ, ಸ್ವ ಸಂಸ್ಕೃತಿ, ಸ್ವ ಇತಿಹಾಸ ಕುರಿತು ವಿಚಾರ ಸಂಕಿರಣ, ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಹಮ್ಮಿಕೊಂಡು ಬರ್ತಾ ಇದ್ದೀವಿ। ನಮ್ಮ ಸಂಸ್ಥೆಯ ಹಾಗೂ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಈಗಾಗಲೇ ಪ್ರೊಫೆಸರ್ ಉಪ್ಪೆ ಸರ್ ಅವರು ಹೇಳಿದ್ದಾರೆ। ರವಿವಾರ ದಿವಸ ಅಂದ್ರೆ ಜೂನ್ 29 ಸರಿಯಾಗಿ ಸಂಜೆ 4 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ।